ಎಲ್ಲರಿಗೂ ನಮಸ್ಕಾರ. ನಾವು ಅರ್ಥಶಾಸ್ತ್ರದ ಬಗ್ಗೆ ಮಾತಾಡೋಣ ಅಂದ್ರೆ ಮೊದಲು ಒಂದು ಮೂಲಭೂತ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ಇದು ಕೇವಲ ದೇಶಗಳಿಗೆ ಮಾತ್ರ ಸಂಬಂಧಿಸಿದಲ್ಲ, ನಮ್ಮೆಲ್ಲರಿಗೂ ಸಂಬಂಧಿಸಿದ್ದು. ಬನ್ನಿ ಅದೇನು ಅಂತ ತಿಳ್ಕೊಳ್ಳೋಣ. ಬನ್ನಿ, ಒಂದು ತುಂಬ ಸಿಂಪಲ್ ಆದ ಪ್ರಶ್ನೆಯಿಂದ ಶುರು ಮಾಡೋಣ. ನಮಗೆ ಬೇಕಾಗಿರೋದೆಲ್ಲ ನಮಗೆ ಯಾಕೆ ಸಿಗಲ್ಲ ಹೇಳಿ? ಈ ಒಂದು ಪ್ರಶ್ನೆ ಇದೆಯಲ್ಲ, ಇದಕ್ಕೆ ಉತ್ತರ ಹುಡುಕೋದು ಅರ್ಥಶಾಸ್ತ್ರದ ಮುಖ್ಯ ಕೆಲಸ. ಸಮಸ್ಯೆ ಇರೋದೇ ಇಲ್ಲಿ. ಒಂದು ಕಡೆ ನೋಡಿದ್ರೆ ನಮ್ಮ ಆಸೆಗಳಿಗೆ, ನಮ್ಮ ಬಯಕೆಗಳಿಗೆ ಕೊನೇ ಇಲ್ಲ ಅಲ್ವಾ? ಆದರೆ ಇನ್ನೊಂದು ಕಡೆ ಅದನ್ನೆಲ್ಲ ಪೂರೈಸಬೇಕಾದ ಸಂಪನ್ಮೂಲಗಳು, ಅಂದ್ರೆ ನಮ್ಮ ದುಡ್ಡಿರ್ಬೋದು, ಸಮಯ ಇರ್ಬೋದು, ಇದೆಲ್ಲ ತುಂಬಾ ಸೀಮಿತ. ಇಷ್ಟೇ ಇದೆ ನೋಡಿ ಅರ್ಥಶಾಸ್ತ್ರ ಎದುರಿಸೋ ಅತಿ ದೊಡ್ಡ ಸವಾಲು. ಅರ್ಥಶಾಸ್ತ್ರದಲ್ಲಿ ಇದಕ್ಕೊಂದು ಹೆಸರಿದೆ. ಅದೇ ಆಯ್ಕೆಯ ಸಮಸ್ಯೆ ಅಥವಾ ಪ್ರಾಬ್ಲಮ್ ಆಫ್ ಚಾಯ್ಸ್ ಅಂತ. ಯಾಕಂದ್ರೆ ನಮ್ಮ ಬಯಕೆಗಳು ಹೆಚ್ಚು, ಆದರೆ ಸಂಪನ್ಮೂಲಗಳು ಕಡಿಮೆ. ಹೀಗಿದ್ದಾಗ ನಾವು ಯಾವುದನ್ನ ಆಯ್ಕೆ ಮಾಡ್ಕೋಬೇಕು, ಯಾವುದಕ್ಕೆ ಮೊದಲ ಆದ್ಯತೆ ಕೊಡಬೇಕು ಅಂದ ನಿರ್ಧಾರ ಮಾಡಲೇಬೇಕಾಗತ್ತೆ. ಇದು ಬರೀ ಒಬ್ಬ ವ್ಯಕ್ತಿಯ ಸಮಸ್ಯೆ ಅಲ್ಲ ಗೊತ್ತಾ? ಪ್ರತಿಯೊಂದು ಸಮಾಜ, ಪ್ರತಿಯೊಂದು ದೇಶ ಇದೇ ಸವಾಲನ್ನ ಎದುರಿಸುತ್ತೆ. ನಮ್ಮತ್ರ ಇರೋ ಲಿಮಿಟೆಡ್ ರಿಸೋರ್ಸಸ್ಗಳನ್ನ ಹೇಗೆ ಬಳಸಬೇಕು ಅನ್ನೋದು ಒಂದು ದೊಡ್ಡ ನಿರ್ಧಾರಕ್ಕೆ ನಮ್ಮನ್ನ ತಂದು ನಿಲ್ಲಿಸುತ್ತೆ. ಹಾಗಾದ್ರೆ ಈ ಆಯ್ಕೆಯ ಸಮಸ್ಯೆಯನ್ನ ಸಮಾಜಗಳು ಹೇಗೆ ಬಗೆಹರಿಸ್ತವೆ? ಪ್ರತಿಯೊಂದು ಆರ್ಥಿಕತೆಯೂ ಕೂಡ ಇದಕ್ಕೆ ಪರಿಹಾರ ಕಂಡುಹಿಡಿಯೋಕ್ಕೆ 3 ಪ್ರಮುಖ ಮೂಲಭೂತ ಪ್ರಶ್ನೆಗಳನ್ನ ಕೇಳ್ಕೊಡತ್ತೆ. ಆ 3 ಪ್ರಶ್ನೆಗಳು ಯಾವ್ಯಾವು ಅಂದ್ರೆ, ಮೊದಲನೇದು ಏನನ್ನ ಉತ್ಪಾದಿಸಬೇಕು, ಎರಡನೇದು ಅದನ್ನ ಹೇಗೆ ಉತ್ಪಾದಿಸಬೇಕು, ಮತ್ತು ಮೂರನೇದು ಅದನ್ನ ಯಾರಿಗಾಗಿ ಉತ್ಪಾದಿಸಬೇಕು. ನೋಡಿ, ಯಾವುದೇ ದೇಶದ ಆರ್ಥಿಕ ವ್ಯವಸ್ಥೆ ಇರಲಿ, ಅದು ಈ 3 ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕು. ಮೊದಲನೇ ಪ್ರಶ್ನೆಗೆ ಬರೋಣ. ಏನನ್ನ ಉತ್ಪಾದಿಸಬೇಕು ಅಂದ್ರೆ, ದೇಶದ ಸಂಪನ್ಮೂಲಗಳನ್ನ ಬಳಸಿ ನಾವು ಏನ್ ತಯಾರು ಮಾಡಬೇಕು? ದೇಶದ ರಕ್ಷಣೆಗಾಗಿ ಹೆಚ್ಚು ಗನ್ಗಳನ್ನ ಮಾಡಬೇಕಾ, ಅಥವಾ ಜನರ ಹೊಟ್ಟೆ ತುಂಬಿಸೋಕೆ ಆಹಾರ ಧಾನ್ಯಗಳನ್ನ ಬೆಳೆಯೋ ಕಡೆ ಗಮನ ಕೊಡಬೇಕಾ? ಇನ್ನು ಭವಿಷ್ಯದ ಅಭಿವೃದ್ಧಿಗಾಗಿ ದೊಡ್ಡ ದೊಡ್ಡ ಮಷೀನ್ಗಳನ್ನ, ಟೂಲ್ಗಳನ್ನ ಮಾಡಬೇಕಾ, ಅಥವಾ ಸದ್ಯಕ್ಕೆ ಜನರಿಗೆ ಬೇಕಾಡಿರೋ ಎಲೆಕ್ಟ್ರಾನಿಕ್ ವಸ್ತುಗಳನ್ನ, ಮೊಬೈಲ್ಗಳನ್ನ ಉತ್ಪಾದಿಸಬೇಕಾ? ಇವೆಲ್ಲವೂ ಕಷ್ಟದ ಆಯ್ಕೆಗಳೇ ಅಲ್ವಾ? ಸರಿ, ಏನನ್ನ ಉತ್ಪಾದಿಸಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ. ಅದನ್ನ ಹೇಗೆ ಉತ್ಪಾದಿಸಬೇಕು? ಅಂದ್ರೆ ಯಾವ ತಂತ್ರಜ್ಞಾನವನ್ನ ಬಳಸಬೇಕು? ನೋಡಿ, ಉತ್ಪಾದನೆಯಲ್ಲಿ ಮುಖ್ಯವಾಗಿ 2 ದಾರಿಗಳಿವೆ. ಒಂದು ಶ್ರಮ ತೀವ್ರ, ಅಂದ್ರೆ ಲೇಬರ್ ಇಂಟೆನ್ಸಿವ್. ಇದರಲ್ಲಿ ಹೆಚ್ಚು ಜನ, ಅಂದ್ರೆ ಕಾರ್ಮಿಕರನ್ನ ಬಳಸ್ತೀವಿ. ಇನ್ನೊಂದು ಬಂಡವಾಳ ತೀವ್ರ ಅಥವಾ ಕ್ಯಾಪಿಟಲ್ ಇಂಟೆನ್ಸಿವ್. ಇದರಲ್ಲಿ ಹೆಚ್ಚು ಮಷೀನ್ಸ್ಗಳನ್ನು ಬಳಸ್ತೀವಿ. ಒಂದು ಸಿಂಪಲ್ ಉದಾಹರಣೆ ಅಂದ್ರೆ, ಕೈಮಗ್ಗದಲ್ಲಿ ಬಟ್ಟೆ ನೇಯೋದು ಶ್ರಮ ತೀವ್ರ, ಅದೇ ಪವರ್ಲೂಮ್ಗಳನ್ನು ಬಳಸಿ ನೇಯೋದು ಬಂಡವಾಳ ತೀವ್ರ. ಹಾಗಾದ್ರೆ ಯಾವ ವಿಧಾನ ಬೆಸ್ಟ್? ಇದನ್ನ ಹೇಗೆ ಡಿಸೈಡ್ ಮಾಡ್ತಾರೆ? ಇದು ಆ ದೇಶದಲ್ಲಿ ಯಾವುದು ಸುಲಭವಾಗಿ ಮತ್ತೆ ಕಡಿಮೆ ಬೆಲೆಗೆ ಸಿಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲಿ ಕೆಲಸ ಮಾಡೋಕೆ ಜನ ಜಾಸ್ತಿ ಇದ್ರೆ ಶ್ರಮ ತೀವ್ರ ವಿಧಾನವನ್ನ ಆಯ್ಕೆ ಮಾಡ್ಕೋಬಹುದು. ಒಂದು ವೇಳೆ ಮೆಷಿನ್ಗಳು ಅಗ್ಗವಾಗಿದ್ರೆ ಬಂಡವಾಳ ತೀವ್ರ ವಿಧಾನವನ್ನ ಬಳಸಬಹುದು. ಸರಿ, ಈಗ ನಾವು 3ನೇ ಪ್ರಶ್ನೆಗೆ ಬಂದಿದ್ದೇವೆ. ಇದು ಬಹುಶಃ ಎಲ್ಲದಕ್ಕಿಂತ ತುಂಬಾನೇ ಚಾಲೆಂಜಿಂಗ್ ಆಗಿರೋ ಪ್ರಶ್ನೆ. ಯಾರಿಗಾಗಿ ಉತ್ಪಾದಿಸಬೇಕು? ಅಂದ್ರೆ ನಾವು ತಯಾರಿಸಿದ ವಸ್ತುಗಳು ಮತ್ತು ಸೇವೆಗಳು ಕೊನೆಗೆ ಯಾರಿಗೆ ತಲುಪಬೇಕು? ಒಂದು ದೇಶದ ಒಟ್ಟು ಉತ್ಪಾದನೆಯನ್ನ ಒಂದು ದೊಡ್ಡ ಕೇಕ್ ಅಂತ ಅಂದ್ಕೊಳ್ಳಿ. ಈಗ ಪ್ರಶ್ನೆ ಏನಂದ್ರೆ, ಈ ಕೇಕಿನ ಯಾವ ಭಾಗ ಯಾರಿಗೆ ಸಿಗ್ಬೇಕು? ಇದರಲ್ಲಿ ಬಡವರಿಗೆ ಎಷ್ಟು ಪಾಲು ಸಿಗ್ಬೇಕು, ಮಧ್ಯಮ ವರ್ಗದವರಿಗೆ ಎಷ್ಟು, ಮತ್ತೆ ಶ್ರೀಮಂತರಿಗೆ ಎಷ್ಟು? ಈ ಹಂಚಿಕೆ ಇದೆಯಲ್ಲ, ಇದನ್ನ ನಿರ್ಧರಿಸೋದೇ ದೊಡ್ಡ ಸವಾಲು. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಮುಖ್ಯ ವಿಷಯ ಅಂದ್ರೆ, ಯಾವುದೇ ಆರ್ಥಿಕತೆ ಎಲ್ಲರ ಎಲ್ಲ ಆಶೆಗಳನ್ನ ಪೂರೈಸೋಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಉತ್ಪಾದನೆಯಾದ ವಸ್ತುಗಳು ಮತ್ತು ಸೇವೆಗಳು ಯಾರಿಗೆ ಎಷ್ಟೆಷ್ಟು ಸಿಗ್ಬೇಕು ಅನ್ನೋ ಕಠಿಣ ನಿರ್ಧಾರವನ್ನ ಅದು ತಗೊಳ್ಳೇಬೇಕಾಗುತ್ತೆ. ಹಾಗಾದ್ರೆ ಈ 3 ಕಠಿಣ ಪ್ರಶ್ನೆಗಳಿಗೆ ಉತ್ತರ ಯಾರು ಕೊಡ್ತಾರೆ? ಇದು ಆ ದೇಶ ಯಾವ ರೀತಿಯ ಆರ್ಥಿಕ ವ್ಯವಸ್ಥೆಯನ್ನ ಅಳವಡಿಸ್ಕೊಂಡಿದೆ ಅನ್ನೋದ್ರ ಮೇಲೆ ನಿಂತಿದೆ. ಬೇರೆ ಬೇರೆ ಸಿಸ್ಟಮ್ಸ್ ಬೇರೆ ಬೇರೆ ಉತ್ತರಗಳನ್ನ ಕೊಡ್ತವೆ. ಈ ಟೇಬಲ್ ನೋಡಿ, ಸಮಾಜವಾದಿ ಆರ್ಥಿಕತೆ ಅಂದ್ರೆ ಸೋಷಿಯಲಿಸ್ಟಿಕ್ ಸಿಸ್ಟಮಲ್ಲಿ ಸರ್ಕಾರವೇ ಎಲ್ಲ ಮುಖ್ಯ ನಿರ್ಧಾರಗಳನ್ನು ತಗೊಂಡುತ್ತೆ. ಅದೇ ಬಂಡವಾಳಶಾಹಿ ಅಂದ್ರೆ ಕ್ಯಾಪಿಟಲಿಸ್ಟಿಕ್ ಸಿಸ್ಟಮಲ್ಲಿ ಮಾರುಕಟ್ಟೆ ಶಕ್ತಿಗಳು ಅಂದ್ರೆ ಡಿಮಾಂಡ್ ಮತ್ತು ಸಪ್ಲೈ ಎಲ್ಲವನ್ನೂ ನಿರ್ಧರಿಸುತ್ತೆ. ಇನ್ನು ಭಾರತದಂತಹ ಮಿಶ್ರ ಆರ್ಥಿಕತೆಯಲ್ಲಿ ಸರ್ಕಾರ ಮತ್ತು ಮಾರುಕಟ್ಟೆ ಎರಡೂ ಸೇರಿ ಈ ನಿರ್ಧಾರಗಳನ್ನು ತಗೊಳ್ತವೆ. ಹಾಗಾದ್ರೆ ಇಷ್ಟೊತ್ತು ನಾವು ಚರ್ಚೆ ಮಾಡಿದ್ದನ್ನೆಲ್ಲ ಒಟ್ಟುಗೂಡಿಸಿದರೆ ನಮಗೇನು ಗೊತ್ತಾಗುತ್ತೆ? ಅರ್ಥಶಾಸ್ತ್ರದ ನಿಜವಾದ ಕೇಂದ್ರ ಕೆಲಸ ಏನು ಅನ್ನೋದು ಈಗ ನಮಗೆ ಸ್ಪಷ್ಟವಾಗುತ್ತೆ. ಈ ಒಂದು ವಾಕ್ಯ ನೋಡಿ, ಇದು ಎಲ್ಲವನ್ನೂ ಚೆನ್ನಾಗಿ ಸಾರಾಂಶ ಮಾಡುತ್ತೆ. ಕೊರತೆ ಇರುವ ಸಂಪನ್ಮೂಲಗಳನ್ನು ಹಂಚುವುದು ಮತ್ತು ಅಂತಿಮವಾಗಿ ತಯಾರಾದ ಸರಕು ಮತ್ತು ಸೇವೆಗಳನ್ನು ವಿತರಿಸುವುದು, ಇದೇ ಯಾವುದೇ ಆರ್ಥಿಕತೆಯ ಕೇಂದ್ರ ಸಮಸ್ಯೆಗಳು. ಅಂದರೆ
ಸ್ಕೇರ್ಸ್ ರಿಸೋರ್ಸಸ್ಗಳನ್ನು ಅಲೋಕೇಟ್ ಮಾಡೋದು ಮತ್ತು ಫೈನಲ್ ಗೂಡ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು ಇಷ್ಟೇ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಏನನ್ನ, ಹೇಗೆ ಮತ್ತು ಯಾರಿಗಾಗಿ ಉತ್ಪಾದಿಸಬೇಕು ಅನ್ನೋ ಈ 3 ಮೂಲಭೂತ ಪ್ರಶ್ನೆಗಳಿಗೆ ಇವತ್ತು ನಮ್ಮ ದೇಶದ ಆರ್ಥಿಕತೆ ಹೇಗೆ ಉತ್ತರಿಸ್ತಿದೆ ಅಂತ ಒಂದ್ಸಲ ಯೋಚಿಸಿ ನೋಡಿ.